ನೀವು ಜೀವಿತದಲ್ಲಿ ಏನನ್ನು ಸಾಧಿಸದೇ ಇರುವಾಗ, ಯಾವುದರಲ್ಲಿ ಕೂಡ ಜಯವನ್ನು ಕಾಣದೇ ಇರುವಾಗ, ನಿಮ್ಮ ಸೋಲುಗಳನ್ನು ಕಂಡು ನಿಮ್ಮನ್ನು ದ್ವೇಷಿಸುವಂಥವರು, ಹಗೆ ಮಾಡುವಂಥವರು, ತಿರಸ್ಕರಿಸುವಂಥವರು ಇರುತ್ತಾರೆ. ಆದರೆ ಅದೇ ಸಮಯದಲ್ಲಿ ನೀವು ಜಯ ಹೊಂದುವಾಗ, ನೀವು ಸಫಲತೆಗಳನ್ನು ಕಾಣುವಾಗ ಕೂಡ ನಿಮ್ಮನ್ನು ಹಗೆ ಮಾಡುವಂಥ ಒಂದು ಜನರ ಗುಂಪು ಏಳುತ್ತಾರೆ. ಅವರಿಗೆ ಹೆಸರು ನಿಷ್ಕಾರಣ ವೈರಿಗಳು ಎಂಬುದಾಗಿ. ದಾವೀದನು ಇಂತಹ ಅನೇಕರನ್ನ ಎದುರಿಸಿದನು. ಅಂಥವರ ವಿಷಯವಾಗಿ ದೇವರ ಮುಂದೆ ಪ್ರಾರ್ಥಿಸಿ ಅಂಥವರ ಕೈಯಿಂದ ತಪ್ಪಿಸಬೇಕೆಂಬುದಾಗಿ ಕೂಡ ಬೇಡಿಕೊಂಡನು. ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಜಯವನ್ನು ಕಂಡು, ಸಫಲತೆಯನ್ನು ಕಂಡು, ಹೊಟ್ಟೆ ಕಿಚ್ಚಿನಿಂದ ನಿಷ್ಕಾರಣವಾಗಿ ಎದ್ದಿರುವಂತಹ ವೈರಿಗಳ ವಿಷಯದಲ್ಲಿ ಕರ್ತನು ನೋಡಿಕೊಳ್ಳುತ್ತಾನೆ. ಆತನು ನೇಮಿಸಿರುವಂತ ಜಯದ ಮಾರ್ಗದಲ್ಲಿ ನೀವು ಸ್ಥಿರಚಿತದಿಂದ ನಡೆಯುವುದಾದರೆ ಅಂಥವರ ಯಾವುದೇ ಕೇಡಿನ ಆಲೋಚನೆಗಳು ನಿಮ್ಮಲ್ಲಿ ಸಫಲವಾಗುವುದಿಲ್ಲ. ನೀವಾದರೂ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಪೂರ್ಣ ಸಂತೋಷದಲ್ಲಿ ಜೀವಿಸಲಿದ್ದೀರಾ.